ತಿರುಪತಿಯ ಆರಾಧ್ಯ ದೈವ ಮತ್ತು ಕಾಯಕ ಯೋಗಿ ಶ್ರೀ ಚನ್ನಬಸವ ತಾತನವರ ದೇವಸ್ಥಾನದಲ್ಲಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಜಯಂತಿಯನ್ನು ಸಡಗರ ಸಂಭ್ರಮ ಮತ್ತು ವೈಭವದಿಂದ ಆಚರಿಸಲಾಯಿತು. ಗಂಗಾವತಿ ತಾಲೂಕು ಮತ್ತು ನಗರ ಪ್ರದೇಶದಲ್ಲಿರುವ ಜಂಗಮ ಸಮಾಜದ ಗಣ್ಯರು ಮತ್ತು ಜಂಗಮ ಸಮಾಜ ಬಾಂಧವರು ಪಾಲ್ಗೊಂಡು ಮಾತನಾಡಿದರು. पार्वतीपति शुभ हर हर महादेव जगद्गुरु पंचाचार्य महाराज को जय. मानव धर्म के जयवागले धर्मದಿಂದಲೇ ವಿಶ್ವಕ್ಕೆ ಶಾಂತಿ ಒಂದೇ ರೇಣುಕಂ. ಈ ದಿನ ಒಳ್ಳೆ ಶುಭ ದಿನ. ಯಾಕಂದರೆ 365 ದಿನ ಶುಭ ದಿನ ಇಲ್ಲನ್ರಿ ಅಂತಲ್ಲ. ಇವತ್ತು ರೇಣುಕಾಚಾರ್ಯ ಯುಗಮಾನೋತ್ಸವದ ಜಯಂತ್ಯೋತ್ಸವ. ಹಾಗಾಗಿ ಇವತ್ತಿನ ದಿನ ನಮ್ಮ ಜಂಗಮರ ಅಷ್ಟೇ ಅಲ್ಲ, ಇದು ಮೀಸಲ. ಇದು ಜಯಂತಿ, ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಬರೀ ಜಂಗಮರಿಗೋಸ್ಕರ ಅಲ್ಲ, ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳ್ಯಾರ ಅವರು. ನಾವು ನಮ್ಮ ಗುರುಗಳು ಪಲ್ಲಕ್ಕಿ ನಾವು ಹೊರದಲ್ಲ, ಭಕ್ತರಿಗೆ ಹೊರಿಸಿ ನಾವು ಆಶೀರ್ವಾದ ಮಾಡೋದು. ಇದು ಮೇನ್, ಇದು ಇಂಪಾರ್ಟೆಂಟ್. ಇರೋದು ಜಂಗಮರು ನಾವು ಆಶೀರ್ವಾದ ಮಾಡೋದು, ಅವ್ರು ಭಕ್ತರಿಗೆ ಹೊರಿಸೋದು. ನಾವ ಹೊರಕತ್ತೀವಿ, ನಾವ ಗಟ್ಟಿ ಬರ್ಸಕತ್ತೀವಿ, ನಾವ ಜಯಘೋಷ ಮಾಡಕತ್ತೀವಿ. ಇದು ಅಲ್ಲ. ಇದು ನನ್ನ ಅನಿಸಿಕೆ ಪ್ರಕಾರ ಇದು. ನಾವು ವೇದ ಆಗಮ ಉಪನಿಷತ್ತುಗಳನ್ನು ಸ್ಟಡಿ ಮಾಡಿದಾಗ ಇದು ಅನ್ಸುತ್ತೆ. ಆದ್ರೆ ರೇಣುಕಾಚಾರ್ಯ ಏನು ಮಾಡಿದ್ರು ಅಂತಂದು ಯಾರಾದರೂ ಬಂದು ಕೇಳಿದ್ರಂದ್ರೆ, ರೇಣುಕಾಚಾರ್ಯರು ಯಾವಾಗ ಲಿಂಗೋದ್ಭವ ಆದ್ರು, ಯಾವಾಗ ಧರ್ಮ ಸ್ಥಾಪಕ ಮಾಡಿದ್ರಂದ್ರೆ ರಾಮಾಯಣ ಕಾಲದಲ್ಲಿ ಇತಿಹಾಸ ಹೇಳ್ತತ್ತ. ಹೆಂಗಂತಂದ್ರೆ ವಿಭೀಷಣನಿಗೆ ಕೋಟಿಲಿಂಗ ಸ್ಥಾಪನ ಮಾಡಲಿಕ್ಕೆ ಆಶೀರ್ವಾದ ಮಾಡಿದವರು ಗುರು ರೇಣುಕಾಚಾರ್ಯರು. ಇಂಥವೆಲ್ಲ ಇತಿಹಾಸಗಳು. ಅಷ್ಟೇ ಅಲ್ಲ, ಅಗಸ್ತ್ಯ ಮುನಿಗಳಿಗೆ ಆಶೀರ್ವಾದ ಮಾಡಿ ಧರ್ಮೋಪದೇಶ ಮಾಡಿದವರು ರೇಣುಕಾಚಾರ್ಯರು. ಅಷ್ಟೇ ಅಲ್ಲ, ಅಲ್ಲೇ ದಕ್ಷ ಬ್ರಹ್ಮಕ್ಕೆ ಹೋಗಿ ಆಶೀರ್ವಾದ ಮಾಡಿ ರೇಣುಕಾ ಹುಟ್ಟಾಳ ನೀನು ಹೊಟ್ಟೆಲಿ ಅಂದಾಗ ರೇಣುಕಾ ಎಲ್ಲಮ್ಮ ಹುಟ್ಟಾಳ, ಅದಕ್ಕೆ ರೇಣುಕಾ ಅಂತಂದು ಅಲ್ಲಿ ಹೆಸರಿಟ್ಟಾರ. ಅದಕ್ಕಾಗಿ ಇಂಥ ಒಂದು ಗುರುಗಳನ್ನ ನಾವು ಪಡೆದೀವಲ್ಲ, ಇಡೀ ವಿಶ್ವನ ನಮ್ಮನ್ನ ಹೊಗಳಬೇಕು. ಅಷ್ಟೇ ಅಲ್ಲ, ಗುರುಗಳನ್ನ ಹೊಗಳಬೇಕು. ಅಂಥದನ್ನ ನಾವು ಜಂಗಮರು ಆಶೀರ್ವಾದ ಮಾಡಬೇಕು, ಜಗತ್ತು ಉದ್ಧಾರ ಮಾಡಬೇಕಂತೇಳಿ ರೇಣುಕರು ನಮ್ಮನ್ನು ಜಂಗಮರನ್ನಾಗಿ ಜಗತ್ತಿಗೆ ಬಿಟ್ಟಾರ. ಎಲ್ಲರೂ ಜಂಗಮರು ಆಗಾಗ ಬರಂಗಿಲ್ಲ. ನಾವು ಅಂಥ ಪುಣ್ಯಾತ್ಮರ ಆಶೀರ್ವಾದ ಮಾಡ್ಬೇಕ, ಅಂಥ ಪುಣ್ಯಾತ್ಮರ ನಮಗೆ ಲಿಂಗ ಧಾರಣ ಮಾಡ್ಬೇಕ, ಅಂಥ ಪುಣ್ಯಾತ್ಮರು ನಮಗೆ ಮಂತ್ರೋಪದೇಶ ಮಾಡಿ ಮಾಂಸಪಿಂಡವನ್ನು ಓದು ಮಂತ್ರಪಿಂಡವನ್ನು ಮಾಡಿದಕ್ಕೆ ನಾವೆಲ್ಲ ಜಂಗಮರಾಗಿ ಪಾದ ಕೊಡ್ತೀವಿ. ನಾವು ಪಾದ ಕೊಡೋ ಮುಂದೆ ಯಾರೋ ರೊಕ್ಕಕ್ಕೆ ನೀವು ಹಿಂದೆ ಬಂದು ನೋಡ್ಬಾರ್ರಿ, ರೊಕ್ಕ ನೋಡ್ಬಾರ್ರಿ, ಪಾದ ಕೊಡ್ರಿ ಮೊದಲ. ಅವ್ರು ಬಂದು ನಮಸ್ಕಾರ ಮಾಡ್ತಾರಂತಂದ್ರೆ ನಾವು ದೊಡ್ಡ ನಮ್ಗೆ ಬಹಳ ಸಂತೋಷ. ಕಾರಣ ಇಷ್ಟೇ, ನಾವು ಜಗತ್ತು ಉದ್ಧಾರ ಮಾಡಕ್ ಬಂದೀವಿ. ಮೊದಲು ಇತಿಹಾಸ ಎಲ್ಲ ಐತಿ. ಸಾರಿ ಮಠ ಅಂತ ಐತಿ, ಸಾರಿ ಕಲ್ಸೀವಿ. ಆಮೇಲೆ ಪತ್ರಿ ಮಠ ಅಂತ ಪತ್ರಿ ಹಂಚೈತಿ, ಭಸ್ಮದ ಮಠ ಅಂತ ಭಸ್ಮ ಹಂಚೈತಿ. ಹಾಗೆ ಒಂದೊಂದು ಕಾಯಕಕ್ಕೆ ನಾವೆಲ್ಲ ಜಂಗಮರು ಸೀಮಿತರಾಗಿವಿ. ಹಿರೇಮಠ ಅಂತಂದ್ರೆ ಎಲ್ಲ ಲಿಂಗ ಧಾರಣ ಮಾಡೈತಿ. ಹೀಗಾಗಿ ನಾವು ಜಂಗಮರು ಬಹಳ ಶ್ರೇಷ್ಠವಾದವರು. ಬರೇ ಜಂಗಮರಾಗಿ ನಾವು ಕೂಡಬೇಡ, ನಮ್ಮ ಭಕ್ತರನ್ನ ನಾವು ಸೆಳೆಯುವಂತ ಕೆಲಸ ಅಂದ್ರೆ ನಮ್ಮ ಕಡೆ ಎಳ್ಕೊಳ್ಳುವಂತ ಕೆಲಸ ಅಷ್ಟೇ ಅಲ್ಲ, ತಿಳಿಸುವಂತ ಕೆಲಸ ಮಾಡಬೇಕು. ಇದು ಒಡೆದು ಹೋಗಬಾರ್ದು. ಅದಕ್ಕೆ ವೀರಶೈವ ಲಿಂಗಾಯತ ಅಷ್ಟೇ ಅಲ್ಲ, ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಂದು ಗುರು ರೇಣುಕರು ಹೇಳ್ಯಾರ. ಇನ್ನೂ ಅವರು ಮಾಡಿದಂಥ ಪವಾಡಗಳು, ಅವರು ನಡೆದಂಥ ನುಡಿಗಳು. ಆ ಕೇದಾರ ಯಾವಾಗ ಆತು ಅಂತ ಕೇಳ್ತಾರ. ಪಾಂಡವರ ಕಾಲಕ್ಕೆ ಕೇದಾರ ಐತಿ. ಅಲ್ಲಿ ಅವಾಗ ಕೇದಾರ ಲಿಂಗ ಅಲ್ಲಿ ಯಾಕೆ ಮಾಡಿದ್ರು ಅಂತಂದ್ರೆ ಪಾಂಡವರ ಕಾಲಕ್ಕೆ ಪಾಂಡವರ ಅಲ್ಲಿ ಸ್ಥಾಪನೆ ಮಾಡಿದ್ರು. ಅರಿಗಿನ
ಒಂದು ಗುಡಿಯನ್ನು ಸ್ಥಾಪನೆ ಮಾಡಿದ್ವಿ. ಇತಿಹಾಸ ಇಷ್ಟಿದ್ರು ಸಹಿತವಾಗು ಅಲ್ಲಿ ಲಿಪಿ ಐತಿ ಕೇದಾರದೊಳಗೆ. ನಾನು ಕೇದಾರದ ಹೋದಾಗ ಓದಿದಾಗ ಲಿಪಿ ಐತಿ. ಅದಕ್ಕೆ ಎಷ್ಟು ಶತಮಾನ 15,000 ವರ್ಷಗಳ ಹಿಂದೆ ಅಲ್ಲಿ ಆಗೈತಂತಂದು ಇತಿಹಾಸ ಹೇಳ್ತತ್ತ. ಇಷ್ಟಿದ್ರು ಸಹಿತವಾಗು ನಾವು ಇದನ್ನು ತಿಳ್ಕೊಂಡು ನಮ್ಮ ಧರ್ಮವನ್ನು ಶ್ರೇಷ್ಠನ ತಿಳ್ಕೊಂಡು ನಾವು ಇಡೀ ವಿಶ್ವಕ್ಕೆ ನಮ್ಮ ಮಾನವ ಧರ್ಮ ಮತ್ತು ಅಷ್ಟೇ ಅಲ್ಲ ವೀರಶೈವ ಲಿಂಗಾಯತ ಧರ್ಮ ಬಹಳ ಪವಿತ್ರ ಧರ್ಮ ಅಂತ ಹೇಳಿ ಹೇಳಬೇಕಾಗಿ ನನಗೆ ಬಹಳ ಸಂತೋಷ ಅನ್ಸುತ್ತೆ. ಅಷ್ಟೇ ಅಲ್ಲ ನಮ್ಮ ಎಲ್ಲ ಜಂಗಮ ಅಭಿಮಾನಿಗಳಿಗೂ ಮತ್ತು ಜಂಗಮರಿಗೂ ಇನ್ನೊಮ್ಮೆ ನಾನು ನಮಸ್ಕರಿಸಿ ಗುರು ರೇಣುಕರ ಪಾದಕ್ಕೆ ನನ್ನ 2 ಮಾತುಗಳನ್ನು ಅರ್ಪಣೆ ಮಾಡ್ತೇನೆ. ಜೈ ಉದ್ಭವಿಸಿ ಜಗತ್ತು ಕಲ್ಯಾಣಕ್ಕಾಗಿ ಜನಿಸಿದವರು ರೇಣುಕ ಭಗವತ್ಪಾದಂಗಳವರು. ಶಿವನ ಪಂಚಮುಖಗಳನ್ನು ಉದ್ದೇಶಿಸಿದ ಪಂಚಾಚಾರ್ಯರು. ಪಂಚಪೀಠಗಳನ್ನು ಸ್ಥಾಪನೆ ಮಾಡಿ ಉತ್ತರ ಭಾರತದಲ್ಲಿ 2 ಪೀಠಗಳನ್ನು, ಕೇದಾರ ಮತ್ತು ಕಾಶಿ ಪೀಠಗಳನ್ನು, ಮಧ್ಯ ಭಾರತದಲ್ಲಿ ಮತ್ತು ಉಜ್ಜಯಿನಿ ಪೀಠವನ್ನು, ದಕ್ಷಿಣ ಭಾರತದ ಶ್ರೀಶೈಲ ಮತ್ತು ರಂಭಾಪುರಿಯಲ್ಲಿ 2 ಪೀಠಗಳನ್ನು, ಅಖಂಡ ಭಾರತದ ಏಕತೆ ಮತ್ತು ಶಾಂತತೆಗಾಗಿ, ಅಖಂಡ ಭಾರತದ ಭಕ್ತರೋದ್ಧಾರಕ್ಕಾಗಿ ಜನಿಸಿದ ಪಂಚಪೀಠಗಳು, ಪಂಚಸೂತ್ರಗಳಿಂದ ಪಂಚಭೂತಗಳಿಂದ ಆ ಸೂತ್ರದಡಿ ವೀರಶೈವ ಲಿಂಗಾಯತ ಧರ್ಮದ ಸಮಸ್ತ ಮಾನವ ಕುಲದ ಸಂಕುಲ ಅವರ ದಿವ್ಯ ಆಶೀರ್ವಾದದಿಂದ ಇವತ್ತು ನಾವು ಜೀವನ ಮಾಡ್ತಿದ್ದೇವೆ. ಅಂಥ ಮಹಾತ್ಮರ ನೆನೆಯುವಂಥ ಒಂದು ಸುದಿನ ಇವತ್ತು ಅವರ ಜಯಂತಿಯ ದಿನ. ಇಂಥ ಜಯಂತಿಯ ದಿನ ಏನು ಪಂಚಸೂತ್ರಗಳಿಂದ ಉದಯಿಸಿದ ನಾವೆಲ್ಲರೂ ಅವರ ಅಡಿದ ಆಶ್ರಯದಲ್ಲಿ ಜೀವನವನ್ನು ಪಾವನ ಮಾಡಿಕೊಳ್ಳುತ್ತಿದ್ದೇವೆ. ಇಂಥ ಒಂದು ಪೀಠಗಳು ಇವತ್ತು ಮಾನವ ಕಲ್ಯಾಣಕ್ಕಾಗಿ, ವೀರಶೈವ ಲಿಂಗಾಯತ ಧರ್ಮದಕ್ಕಾಗಿ ನಾವೇನು ಜೀವನವನ್ನು ಅವರ ಗುರಿಯನ್ನಿಟ್ಟುಕೊಂಡಾಗಿ ಮಾಡ್ತಿದ್ದೆವೋ ಅಂಥವರ ನೆನೆಯುವುದಂತೂ ಇವತ್ತು ಸುತ್ತೆ ಅಂತೇಳಿ ಪುರೋಹಿತ ವರ್ಗದವರು ಮತ್ತು ಎಲ್ಲ ಸಮಾಜದ ಮುಖಂಡರು, ವೀರಶೈವ ಲಿಂಗಾಯತ ಸಮಾಜ ಅಲ್ಲದೆ ಬೇರೆ ಬೇರೆ ಸಮಾಜದ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವ ಶಾಂತಿ, ಸಕಲರಿಗೂ ಜೀವಾತ್ಮರಿಗೆ ಲೇಸನ್ನು ಬಯಸಿದ ಬಸವಾದಿ ಶರಣರಂತೆ ಗುರು ಕೂಡ ಸಕಲ ಜೀವಾತ್ಮರಿಗೆ ಒಳ್ಳೆಯನ್ನು ಬಯಸಿರ್ತಕ್ಕಂಥ ಮಾನವ ಕುಲಕ್ಕೆ ಒಳ್ಳೆಯದನ್ನು ಮಾಡಿರ್ತಕ್ಕಂಥ ಇವತ್ತು ಪುರೋಹಿತ ವರ್ಗದವರು, ಪುರದ ಹಿತವನ್ನು ಬಯಸತಕ್ಕಂಥವರು ಪುರೋಹಿತರು. ಇವತ್ತು ಪುರೋಹಿತರ ಬಗ್ಗೆ ತಪ್ಪು ಕಲ್ಪನೆ ಇದೆ. ಆದರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಂತೆ ದೇವರನ್ನು ಸ್ಮರಣೆ ಮಾಡಿ ಭಕ್ತರ ಆಚರಣೆ ಈಡೇರ್ತಕ್ಕಂಥ ಸಂಕುಲ ಏನಾಗಿದ್ದರೆ ಅದು ಪುರೋಹಿತ ವರ್ಗ ಅಂತಕ್ಕಂಥದ್ದು. ಅದರಿಂದ ಇವತ್ತು ಗಂಗಾವತಿ ಸಮಾಜದ ಸಕಲ ಸದ್ಭಕ್ತರು ಮಲ್ಲಿಕಾರ್ಜುನ ಮಠದ ಶ್ರೀಮಠದಲ್ಲಿ ಇವತ್ತು ರೇಣುಕಾ ಜಯಂತಿ ಆಚರಿಸುವ ಮೂಲಕ ಗಂಗಾವತಿ ಜನತೆಗೆ ಶುಭಾಸ್ತ್ರವಾದವನ್ನು ಕೋರುವಂಥ ಕೆಲಸವನ್ನು ಮಾಡಿರುವುದು ನಮ್ಮೆಲ್ಲರಿಗೆ ಅತ್ಯಂತ ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ಹೇಳಿ, ಅಖಂಡ ಭಾರತದ ಸಂಕಲ್ಪದ ಮೇರೆಗೆ ಇವತ್ತೇನು ಅಖಂಡ ಭಾರತದ ಕರ್ನಾಟಕದ 29,740 ಹಳ್ಳಿಯಲ್ಲಿ ಇವತ್ತು ಮನೆಯಲ್ಲಿ ಇವಾಗ ಒಡ್ರಟ್ಟಿಯಲ್ಲಿ, ನಗರಸಭೆಯಲ್ಲಿ, KEBಯಲ್ಲಿ, ತಹಸೀಲ್ ಆಫೀಸ್ನಲ್ಲಿ, ಮಲ್ಲಿಕಾರ್ಜುನ ಮಠದಲ್ಲಿ ಇವತ್ತು ಕರ್ನಾಟಕದ ಎಲ್ಲ ಭಾಗಗಳಲ್ಲದೆ ಭಾರತದಾದ್ಯಂತ ಗುರುವಿನ ಸ್ಮರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಇದು ಮಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಒಳ್ಳೆಯದು ಅಂತಕ್ಕಂಥ ಭಾವಿಸಿ, ಅದು ವಿಶೇಷವಾಗಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಗಂಗಾವತಿ ನಗರದ ಪ್ರತಿಷ್ಠಿತ ಧರ್ಮಗುರು ಆಗಿರ್ತಕ್ಕಂಥ ಚನ್ನಬಸವ ಸ್ವಾಮಿಯ ದಿವ್ಯ ಸನ್ನಿಧಾನದಲ್ಲಿ ರೇಣುಕರನ್ನು ನೆನೆತಕ್ಕಂಥ ಕೆಲಸವನ್ನು ಇಲ್ಲಿ ನಮ್ಮ ಎಲ್ಲ ಸಮಾಜ ಬಂಧುಗಳು ಮಾಡಿರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯ. ಈ ಜಯಂತಿಯನ್ನು ಇವತ್ತು ಸರ್ಕಾರ ಜಯಂತಿ ಸರ್ಕಾರ ಪರಿಗಣಿಸಿ ಸನ್ಮಾನ್ಯ BS ಯಡಿಯೂರಪ್ಪನವರು ಇರ್ಬೋದು, ಈಗಿನ ಸರ್ಕಾರ ಇರ್ಬೋದು, ಆ ಜಯಂತಿಯನ್ನು ಕರ್ನಾಟಕ ಸರ್ಕಾರ ಕೂಡ ಆಚರಣೆ ಮಾಡ್ತಾ ಇದೆ. ಇವತ್ತು ರಜೆ ಬಂದಿರೋದ್ರಿಂದ ಅಧಿಕಾರಿಗಳು ಸ್ವಲ್ಪ ಬೇರೆ ಬೇರೆ ಕಡೆ ಪಾಲ್ಗೊಳ್ಳೋದು ಕಡಿಮೆ ಆಗಿರ್ಬೋದು. ಆದರೆ ಸರ್ಕಾರ ಜಯಂತಿಯನ್ನಾಗಿ ಸರ್ಕಾರ ರಜೆಯನ್ನು ಘೋಷಣೆ ಮಾಡಿ ಯಾವ ರೇಣುಕರ ಜಯಂತಿಯನ್ನು ಆಚರಣೆ ಮಾಡಿರ್ತಕ್ಕಂಥ ಸರ್ಕಾರಗಳಿಗೂ ಕೂಡ ಉತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುವುದರ ಮುಖಾಂತರ ಗಂಗಾವತಿ ನಗರದಲ್ಲಿ ಸುಮಾರು ಈಗ ನಮ್ಮ ಯುವಕರು 22ನೇ ತಾರೀಕು 15ನೇ ತಾರೀಕು ಈ ಥರ ಒಂದು ದೊಡ್ಡ ಪ್ರಮಾಣದಲ್ಲಿ ಆ ರೇಣುಕರನ್ನ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಸಮಾಜದ ಮುಖಂಡರು ತೀರ್ಮಾನ ಮಾಡಿದ್ದಾರೆ. ಗಂಗಾವತಿ ತಾಲೂಕಿನ ಸಮಸ್ತ ಗ್ರಾಮಗಳಿಂದ ಗುರುವಿನ ನಮನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಿದ್ವಿ. ಅದಕ್ಕಿಂತ ಪೂರ್ವವಾಗಿ ಸರ್ಕಾರದ ಸಾಂಕೇತಿಕವಾಗಿ ಆಚರಣೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಜನರಿಗೆ, ಪಾಲ್ಗೊಂಡೇ ಇರುವಂಥ ಗಂಗಾವತಿ ತಾಲೂಕಿನ ಸಮಸ್ತ ಜನತೆಗೆ ಆಯಾವ ರೇಣುಕಾದಿ ಪ್ರಮುಖರು, ಬಸವಾದಿ ಪ್ರಮುಖರು ಅವರಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಮತ್ತು ರೈತರ ಬಾಳಿಗೆ ಒಳ್ಳೆ ಸುಖ ಸಂತೋಷವಾದ ಜೀವನವನ್ನು ರೇಣುಕರು ಆಶೀರ್ವದಿಸಿ ದಯಪಾಲಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಆರ್ಥಿಕ ಜಯಂತಿಯ ಆರ್ಥಿಕ ಶುಭಾಶಯನ್ನು ಹೇಳುವುದರ ಮುಖಾಂತರ ರೇಣುಕರ ಪಾದಗಳಿಗೆ ನಮ್ಮ ಎರಡು ಮಾತುಗಳನ್ನು ಅರ್ಪಿಸುತ್ತೇನೆ. ದೈವ ಕಾಯಕಯೋಗಿ ಶ್ರೀ ಚನ್ನಬಸವ ಮಹಾಸ್ವಾಮಿಗಳ ಶಿವಗಳ ಇವತ್ತು ಒಂದು ಕೃತ ಗದ್ದಿಗೆಯಲ್ಲಿ ನಮ್ಮ ವೀರಶೈವ ಸಮಾಜದ
ಎಲ್ಲ ಸಮಾಜದ ಮುಖಂಡರು ಹಾಗೂ ಅನ್ಯ ಕೋಮಿನ ಸಮಾಜದವರು ಇವತ್ತು ನಮ್ಮ ರೇಣುಕಾಚಾರ್ಯ ಜಯಂತಿಯಲ್ಲಿ ಭಾಗವಹಿಸಿದ್ದಕ್ಕೆ ಅವರೆಲ್ಲರಿಗೂ ನಾನು ಸಮಾಜದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಕಾರಣ ಹೇಳಂದರೆ ಈಗಾಗಲೇ ತಿಪ್ಪೇಶ್ವರ ಸ್ವಾಮಿ ಹೇಳ್ದಂಗೆ ಎಲ್ಲ ಕಡೆ ಮಾಡಿದ್ದೀವಿ. ನಾವೆಲ್ಲ ಸಮಾಜ ಜನರು ಇನ್ನೂ ಈಗ ನಿನ್ನೆ ನೋಡ್ಬೇಕು ಬಂಜಾರ ಸಮಾಜದವರು ಯಾವ ರೀತಿ ಮಾಡಿದ್ರೆ ಆ ಥರ ಉತ್ಸಾಹದಿಂದ ನಾವೊಂದು ಮುಂದಿನ ದಿನಮಾನಗಳಲ್ಲಿ ಈ ಒಂದು ರೇಣುಕಾಚಾರ್ಯ ಜಯಂತಿಯನ್ನು ಎಲ್ಲ ಧರ್ಮದವರು, ವಿಶೇಷವಾಗಿ ವೀರಶೈವ ಧರ್ಮದವರು, ನಮ್ಮ ಧರ್ಮದ ಸಂಸ್ಥಾಪಕರಾದಂಥ ಈ ರೇಣುಕಾಚಾರ್ಯ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಮುಂದಿನ ದಿನಗಳಲ್ಲಿ ಎಲ್ಲ ಸಮಾಜದ ಮುಖಂಡರು ಸೇರಿಕೊಂಡು ಆಚರಿಸಬೇಕಂತೇಳಿ ನಾನು ಸಮಾಜದ ಮುಖಂಡರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಈ ಕಾರ್ಯಕ್ರಮ ಭಾಗಿಸ್ತಕ್ಕಂಥ ಎಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.